42 ವರ್ಷಗಳ ಹಿಂದೆ KR ನಗರ ಪಟ್ಟಣದಲ್ಲಿ ಶ್ರೀ KT ಮಂಜುನಾಥ್ರವರು ಒಂದು ಸಣ್ಣ ಪ್ರಮಾಣದಲ್ಲಿ ಶುರು ಮಾಡಿದಂತಹ ಒಂದು ಪತ್ರಿಕೆ ನಗರದೂತ. ಮೂಲತಃ KR ನಗರದಲ್ಲಿ ಶುರುವಾದ ಈ ಪತ್ರಿಕೆ ಸಣ್ಣ ಪ್ರಮಾಣದಲ್ಲಿ ಮೈಸೂರು ಜಿಲ್ಲೆಗೋಸ್ಕರ, ಮೈಸೂರು ಜಿಲ್ಲೆಗಾಗಿ ಮಾತ್ರ 2 ಪುಟಗಳ ಪುಟ್ಟ ಆವೃತ್ತಿಯಲ್ಲಿ ರೂಪುಗೊಂಡಿತು. ಈ 2 ಪುಟಗಳು ಕೂಡ ಕಪ್ಪು ಮತ್ತು ಬಿಳುಪು, ಬ್ಲ್ಯಾಕ್ ಅಂಡ್ ವೈಟ್ ಆವೃತ್ತಿಯನ್ನು ಹೊಂದಿ 42 ವರ್ಷಗಳ ಹಿಂದೆ ತನ್ನ ಸ್ವರೂಪವನ್ನು ತಳೆದ ಈ ಪತ್ರಿಕೆ ಜನರನ್ನು ಸಾಕಷ್ಟು ಪ್ರಮಾಣದಲ್ಲಿ ತಲುಪ್ತಾ ಇತ್ತು. ಈಗ 2 ವರ್ಷಗಳ ಹಿಂದೆ 40ನೇ ವರ್ಷದ ವಾರ್ಷಿಕೋತ್ಸವವನ್ನು ಅದ್ಧೂರಿಯಾಗಿ ತಾನು ಆಚರಿಸಿಕೊಂಡಂತಹ ಪತ್ರಿಕೆ ನಗರದೂತ. ಕಾರಣಾಂತರಗಳಿಂದ, ಹಾಗೆಯೇ ಇಂದಿನ ಈ ಒಂದು ಡಿಜಿಟಲ್ ಯುಗದಲ್ಲಿ, ಹಾಗೆಯೇ ಪತ್ರಿಕೋದ್ಯಮದಲ್ಲಿ ಅತ್ಯಂತ ವಾಣಿಜ್ಯೀಕರಣಗೊಂಡಿರುವಂತಹ ಈ ಸಂದರ್ಭದಲ್ಲಿ ಪತ್ರಿಕೆಗಳನ್ನು, ಅದರಲ್ಲೂ ದಿನಪತ್ರಿಕೆಗಳನ್ನು, ಅದರಲ್ಲೂ ಕನ್ನಡ ಪತ್ರಿಕೆಗಳನ್ನು ನಡೆಸಲು ಬಹಳ ಕಷ್ಟವಿರುವ ಈ ಕಾಲದಲ್ಲಿ ಶ್ರೀ KT ಮಂಜುನಾಥ್ರವರು 40 ವರ್ಷದ ವಾರ್ಷಿಕೋತ್ಸವದ ನಂತರ ಮಂಡ್ಯದ ಶ್ರೀ ಶಂಕರ್ ಅವರಿಗೆ ಈ ಪತ್ರಿಕೆಯನ್ನು ವರ್ಗಾವಣೆ ಮಾಡಿದರು. ವರ್ಗಾವಣೆ ಮಾಡಿದ ನಂತರವೂ ಮಂಡ್ಯದ ಶ್ರೀ ಶಂಕರ್ ಅವರು 2 ವರ್ಷಗಳ ಕಾಲ ಈ ಪತ್ರಿಕೆಯನ್ನು ಹಳೆಯ ಆವೃತ್ತಿಯಲ್ಲಿ, ಅಂದರೆ ಬ್ಲ್ಯಾಕ್ ಅಂಡ್ ವೈಟ್ ಮಾದರಿಯಲ್ಲಿ 2 ವರ್ಷಗಳ ಕಾಲ ಮುನ್ನಡೆಸ್ಕೋತಾ ಹೋದರು. ಕಳೆದ ಡಿಸೆಂಬರ್ 2025ರಲ್ಲಿ ಈ ಪತ್ರಿಕೆಯ ಸಾರಥ್ಯವನ್ನು ವಹಿಸಿದವರು ಮೈಸೂರಿನ ಹೆಸರಾಂತ ವರದಿಗಾರರಾದ, ಅತ್ಯಂತ ಹಿರಿಯ ವರದಿಗಾರರಲ್ಲಿ ಒಬ್ಬರಾದ, ಹಾಗೆಯೇ ಅತ್ಯಂತ ನಂಬಿಕಾರ್ಹ ವರದಿಗಾರರಲ್ಲಿ ಒಬ್ಬರಾದ ಶ್ರೀ ST ರವಿಕುಮಾರ್ ಅವರು ಮುಖ್ಯ ವರದಿಗಾರರು, ಮೈಸೂರು ಮಿತ್ರ ಹಾಗೂ ಸ್ಟಾರ್ ಆಫ್ ಮೈಸೂರು ಪತ್ರಿಕೆ. ಇವತ್ತು ನಾವೆಲ್ಲ ಮೈಸೂರು ಮಿತ್ರ, ಸ್ಟಾರ್ ಆಫ್ ಮೈಸೂರು ಪತ್ರಿಕೆಯನ್ನು ಅತ್ಯಂತ ನಂಬಿಕಾರ್ಹವಾದ ಪತ್ರಿಕೆ ಅಂತ ಹೇಳಿ ನಾವು ನೋಡ್ತೀವಿ ಅನ್ನೋದಾಯಿತು ಅಂದರೆ ಅದರಲ್ಲಿ ರವಿಕುಮಾರ್ ಅವರ ಸಾಕಷ್ಟು ಕೊಡುಗೆ ಇರೋದಂತೂ ಖಂಡಿತ. ಹಾಗೆಯೇ ಮೈಸೂರಿನ ಅತ್ಯಂತ ನಂಬಿಕಾರ್ಹ, ಪ್ರಭಾವಿ ಹಾಗೂ ಪ್ರತಿಷ್ಠಿತ ಸಂಘಗಳಲ್ಲಿ ಒಂದಾದಂತಹ ಮೈಸೂರು ಪತ್ರಕರ್ತರ ಸಂಘ, ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘಕ್ಕೆ ಕಳೆದ ಬಾರಿಯಷ್ಟೇ ಶ್ರೀಯುತ ರವಿಕುಮಾರ್ ಅವರು ಅಧ್ಯಕ್ಷರಾಗಿ, ಈಗ ಮಾಜಿ ಅಧ್ಯಕ್ಷರಾಗುವಷ್ಟರಲ್ಲೇ ಒಂದು ಪತ್ರಿಕಾರಂಗದಿಂದ ಸ್ವಲ್ಪವೇ ನುಸುಳುತ್ತಿರುವ, ಪತ್ರಿಕಾರಂಗದಿಂದ ಕಣ್ಮರೆಯಾಗುತ್ತಿರುವ ಒಂದು ಪತ್ರಿಕೆಯ ಜೀರ್ಣೋದ್ಧಾರವನ್ನು ಕೈಗೆತ್ತಿಕೊಂಡಿರುವಂಥದ್ದು ಅವರ ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಎತ್ತಿ ತೋರಿಸ್ತಾ ಇದೆ. ಈಗ 1 ಅಥವಾ 2 ಪುಟಗಳ ಈ ಒಂದು ಪತ್ರಿಕೆ 6 ಪುಟಗಳ ಅದ್ಭುತವಾದ ಪತ್ರಿಕೆಯಾಗಿ ಮಾರ್ಪಾಡುಗೊಂಡಿದೆ. 6 ಪುಟಗಳಲ್ಲೂ ಮೊದಲನೇ ಹಾಗೂ ಕೊನೆ ಪುಟಗಳು ಕಲರ್ ಅಥವಾ ಬಣ್ಣದ ಆವೃತ್ತಿಯಾಗಿ ಈ ಪತ್ರಿಕೆ ಮಾರ್ಪಾಡುಗೊಂಡಿರುವಂಥದ್ದನ್ನು ಇವತ್ತು ನಾವು ನೋಡಬಹುದು. ಶ್ರೀಯುತ ರವಿಕುಮಾರ್ ಅವರ ಮಗನಾದ SR ಯಶಸ್ ರವರ ಸಂಪಾದಕತ್ವದಲ್ಲಿ, ರವಿಕುಮಾರ್ ಅವರ ಮುಂದಾಳತ್ವದಲ್ಲಿ ಇವತ್ತು ಈ ನಗರದೂತ ಪತ್ರಿಕೆ ಕೇವಲ ಮೈಸೂರಿಗಷ್ಟೇ ಸೀಮಿತವಾಗದೆ ಚಾಮರಾಜನಗರ, ಕೊಡಗು, ಹಾಸನ, ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ರೂರಲ್ ಹಾಗೂ ಬೆಂಗಳೂರು ನಗರ, ಈ ಇಷ್ಟೂ ಜಿಲ್ಲೆಗಳನ್ನು ವ್ಯಾಪಿಸ್ಕೊಂಡಿರುವಂಥದ್ದು ರವಿಕುಮಾರ್ ಅವರ ಕೇವಲ 2 ತಿಂಗಳ ಶ್ರಮ ಹಾಗೂ ಜಾಣ್ಮೆಯ ಪ್ರತೀಕವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಈಗ ಇದಿಷ್ಟೇ ಅಲ್ಲದೆ ನಗರದೂತ ಪತ್ರಿಕೆಯು ಡಿಜಿಟಲ್ ಪ್ಲಾಟ್ಫಾರ್ಮಿನ ಬಾಗಿಲನ್ನು ಕೂಡ ತಟ್ಟುತ್ತಾ ಇದೆ. ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ಎಲ್ಲ ಡಿಜಿಟಲ್ ಮಾಧ್ಯಮಗಳಲ್ಲೂ ತನ್ನ ಛಾಪನ್ನು ಮೂಡಿಸಲಿಕ್ಕೆ ಸಜ್ಜಾಗಿರುವಂತಹ ನಗರದೂತ ಇವತ್ತು HD ಕೋಟೆಯ ನಮ್ಮ ವಿಶ್ವಭಾರತೀಯ ಅಂಗಳದಲ್ಲಿ ರಿಲಾಂಚ್ ಮಾಡಲಿಕ್ಕೆ ಸಜ್ಜಾಗಿ ನಿಂತಿದೆ. ನಿಮ್ಮ ಎಲ್ಲರ ಸಮ್ಮುಖದಲ್ಲಿ ಈ HD ಕೋಟೆಯಂತಹ ಒಂದು ವನಸಿರಿಯ ನಾಡಿನ ಒಂದು ಪುಣ್ಯ ಭೂಮಿಯಲ್ಲಿ ನಗರದೂತ ಪತ್ರಿಕೆಯು ಇನ್ನು 10 ವರ್ಷಗಳು, ಅಷ್ಟೇ ಯಾಕೆ 100 ವರ್ಷಗಳು ತನ್ನ ಛಾಪನ್ನು ಈ ಸಮಾಜದಲ್ಲಿ ಮೂಡಿಸೋದರಲ್ಲಿ ಯಶಸ್ವಿಯಾಗಲಿ ಅಂತ ಹಾರೈಸುತ್ತಾ ವಿಶ್ವ ಭಾರತೀಯ ಸನ್ನಿಧಿಯಲ್ಲಿ ನಗರದೂತ ಪತ್ರಿಕೆಯನ್ನು ರಿಲಾಂಚ್ ಮಾಡಲು ಎಲ್ಲ ನೆರೆದಿರುವ ಜನಗಳ ಸಮ್ಮುಖದಲ್ಲಿ ಬಂದಿರುವ
ಎಲ್ಲ ಅತಿಥಿಗಳಿಗೆ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ದಯಮಾಡಿ ಬಂದು ನಗರ ದೂತನನ್ನು ಈ ಮೈಸೂರು ವಿಭಾಗಕ್ಕೆ ಮತ್ತೊಮ್ಮೆ ಅರ್ಪಿಸಬೇಕಾಗಿ ಎಲ್ಲರಲ್ಲಿ ಪ್ರಾರ್ಥನೆ. ನಮಸ್ಕಾರ. ಎಲ್ಲರೂ ಕೂಡ ತಮ್ಮ ಚಪ್ಪಾಳೆ ತಟ್ಟುವ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗನ್ನ ನೀಡಬೇಕು. ನಗರದೂತ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮವನ್ನು ನೆರವೇರಿಸಿದಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬ ಹೃದಯದ ಧನ್ಯವಾದಗಳು.